ಸೀಸನಲ್ಲಿ ಸಿಗೋ ಫ್ರೂಟ್ಸು ಬೇರೆ ಟೈಮಲ್ಲೂ ಸಿಗಬೇಕು ಅಂದರೆ ಒಂದು ಕಾಸ್ಟ್ಲಿ ಇರುತ್ತೆ, ಇನ್ನೊಂದು ಅವೈಲೇಬಲ್ ಇರಲ್ಲ. ಅದರಲ್ಲಿ ಸ್ಟ್ರಾಬೆರೀಸ್ ಕೂಡ ಹೌದು. ಸೊ ಸ್ಟ್ರಾಬೆರೀಸ್ನ ಆಲ್ಮೋಸ್ಟ್ 1 to 2 ಮಂತ್ಸ್ ತನಕ ಹೇಗೆ ಸ್ಟೋರ್ ಮಾಡಿಡೋದು ಅಂಥೇಳಿ ರೆಸಿಪಿಲಿ ಹೇಳ್ಕೊಡ್ತೀನಿ. ಸ್ಟ್ರಾಬೆರೀಸ್ನ ಹೀಗೆ ಕ್ಲೀನ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಬೇಕಿಂಗ್ ಪೌಡರ್ or ಬೇಕಿಂಗ್ ಸೋಡಾ ಹಾಕಿ 10 ಮಿನಿಟ್ಸ್ ಹಾಗೆ ಬಿಟ್ಟು ಅದನ್ನು ಕ್ಲೀನಾಗಿ 1-2 ಸತಿ ವಾಶ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಡರ್ಟ್ ಇರುತ್ತೆ. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಫ್ರೂಟಲ್ಲಿ ವೈಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ಸು ತುಂಬಾ ಇರುತ್ತೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಜಾಸ್ತಿ ಇರುತ್ತೆ. ಡೈಲಿ ಕನ್ಸ್ಯೂಮ್ ಮಾಡೋಕ್ಕಾಗದೇ ಇದ್ರೂ ಈ ಥರ ಸೀಸನ್ ಟೈಮಲ್ಲಿ ಇದನ್ನು ಮಾಡಿ ಇಟ್ಕೊಳ್ಳಿ. ಮಿನಿಮಮ್ 3 to 4 ಮಂತ್ಸ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಡೈರೆಕ್ಟಾಗಿ ನೀವು ಈ ಕಟ್ ಮಾಡಿರೋ ಅಂಥ ಸ್ಟ್ರಾಬೆರೀಸ್ನ ಹಾಕಿ, ನಾನು ಇದರಲ್ಲಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೆಲ್ಲ ಎರಡೂ ಮಿಕ್ಸ್ ಮಾಡಿದ್ದೀನಿ. ನೀವು ಬರೀ ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೋದು. ಒಂದು 10 ನಿಮಿಷ ಹೀಗೆ ಬೇಯಿಸೋಕ್ಕೆ ಬಿಡಿ. ಅದಾದಮೇಲೆ ನೀವೊಂದು ಸ್ಮ್ಯಾಶರ್ ತೊಗೊಂಡು ಚೆಂದಾಗಿ ಸ್ಮ್ಯಾಶ್ ಮಾಡಬೇಕು. ಕ್ಲೀನಾಗಿ ಪ್ಯೂರೇ ಥರ ಆಗಬೇಕದು. ಈ ಥರ ಸ್ಮ್ಯಾಶ್ ಮಾಡಿ ಆದಮೇಲೆ ಈ ಜಾಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸ್ಟ್ರೈನ್ ಮಾಡೋದೇನು ಬೇಡ, ಹಾಗೇ ಬೇಯಿಸಿ ಒಂದು ನೈಟ್ವರೆಗೂ ಹಾಗೆ ಬಿಡಿ. ಬೆಳಗ್ಗೆ ಈ ಥರ ಕ್ಲೀನ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಆಚೆ ಕಡೆ ಆದರೂ ಇಟ್ಕೋಬೋದು. ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ಹಾಳಾಗಲ್ಲ.